ನೋಡ್ ದೋಸ್ತ, ನೀ ಜೀವನದಲ್ಲಿ ಮುಂದೊಂದು ದಿನ ಲೈಫ್ನಲ್ಲಿ ಸಕ್ಸಸ್ ಕಾಣ್ಬೇಕಂದ್ರೆ ಇವತ್ತಿಂದೇ ಓದಬೇಕು. ನೀ ಇವತ್ತಿಂದೇ ಓದಿದೆ ಅಂದ್ ಅನ್ಕೋ, ಜೀವನದಲ್ಲಿ ಉದ್ಧಾರ. ಇವತ್ತಿನ ಹಿಡಿದು ನೀವು ಓದಲಿಲ್ಲ ಅಂದ್ರೆ ಹಿಂದಿನಿಂದೆ ನೀ ಲೋಫಾರ. ನಾ ಇವತ್ತು ನಿಮ್ಗೆ ಮೆಂಟಲ್ ಅಬಿಲಿಟಿ ಕ್ಲಾಸ್ ಹೇಳಕ್ಕೆ ಬಂದೀನಿ. ಸೊ ನೀವೇನು ಮೊದಲನೇ ಟಾಪಿಕ್ ಯಾವುದಪ್ಪ ಅಂದ್ರೆ ನಮ್ಮದು ಸಂಖ್ಯಾ ಸರಣಿ. ಸೊ ಸಂಖ್ಯಾ ಸರಣಿಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವೆ ನಿಮಗೆ. ಎಫ್ ಡಿ ಆಗಲಿ, ಎಸ್ ಡಿ ಆಗಲಿ, ಪಿ ಡಿ ಒ ಆಗಲಿ, ಯಾವುದೇ ಥರದ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ನಿಮ್ಗೆ 4-5 ಪ್ರಶ್ನೆ ಸಂಖ್ಯಾ ಸರಣಿ ಮೇಲೆ ಕೇಳುವ ಸಾಧ್ಯತೆಗಳಿದ್ದಾವೆ. ಮತ್ತು ಈ ಕಾಮನ್ ಸೆನ್ಸ್ ಒಳಗೆ ಕೂಡ ಇವು ಸಂಖ್ಯಾ ಸರಣಿಗಳ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಅತಿ ಹೆಚ್ಚು ಕ್ವಶನ್ಗಳು ಕೇಳ್ತಾರೆ. ಈಗ ನಾವು ಸಂಖ್ಯಾ ಸರಣಿಗಳ ಟಾಪಿಕ್ ನೋಡ್ತಾ ಹೋಗೋಣ. ಈ ಸಂಖ್ಯಾ ಸರಣಿಗಳನ್ನ ಯಾವ ರೀತಿ ಬಿಡಿಸ್ತೀನಲ್ಲ, ನೀವು ಅದೇ ರೀತಿಯಾಗಿ ಒಂದು ನೋಟ್ಸ್ ಮಾಡಿ. ನಾನು ಈ ಎಷ್ಟು ಟಾಪಿಕ್ಗಳು ಅದಾವಲ್ಲ ಮೆಂಟಲ್ ಅಬಿಲಿಟಿ ಮೇಲೆ ಎಲ್ಲ ಕವರ್ ಮಾಡೋಕ್ಕೆ ಸಾಧ್ಯ ಮಾಡ್ತೀನಿ. ಸೊ ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಕ್ಲಿಯರಾಗಿ ನೋಟ್ಸ್ ಮಾಡ್ಕೋತು ಹೋಗಬೇಕು. ಹೌದಾ? ನೋಡ್ರಿ, ಮೊದಲನೇ ಕ್ವಶನ್ ಏನದು, ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನವನ್ನು ತುಂಬು ಮಾಡಲು ಯಾವ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕಾಗ್ತದೆ ಕೇಳ್ಯಾನ. ನೋಡ್ರಿ, 5, 13, 29 ಪ್ರಶ್ನಾರ್ಥಕ. ಈ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತದೆ ಅಂತ ಅವ್ರು ಪ್ರಶ್ನೆ ಕೇಳ್ಯಾರ. ನೋಡ್ರಿ, ಆಪ್ಷನ್ ಏನು ಕೊಟ್ಟಣ? ಆಪ್ಷನ್ ಎ 41, ಆಪ್ಷನ್ ಬಿ 71, ಆಪ್ಷನ್ ಸಿ 51, ಆಪ್ಷನ್ ಡಿ 61. ಅದೇ ನೀವು ಕೊಟ್ಟಿರ್ತಕ್ಕಂಥ ಕ್ವಶನ್ ಏನು ಮಾಡಬೇಕಪ್ಪ ಅಂದ್ರೆ ಒಂದ್ಸಲ ರಫ್ನಲ್ಲಿ ಬರ್ಕೋಬೇಕು. 5, 13, 29. ಸೊ ನೀವು ಏನು ಮಾಡಬೇಕು, ಮೊದಲ ಇವೆಲ್ಲ ಸಮಸಂಖ್ಯೆಗಳದಾವೋ ಅಥವಾ ಬೆಸ ಸಂಖ್ಯೆಗಳದಾವೋ, ಈ ಕೂಡ ಡಿಫ್ರೆನ್ಷನ್ ತೆಗೆದ್ರೆ ಏನೇನು ಬರ್ತಾವ ಅಂತ ಚೆಕ್ ಮಾಡ್ಕೊತೋಗ್ಬೇಕು. ಸೊ 5, 13 ಡಿಫ್ರೆನ್ಷನ್ ತೆಗೆದ್ರೆ 8 ಬತ್ತು. 13, 29 ಡಿಫ್ರೆನ್ಷನ್ ತೆಗೆದ್ರೆ 16 ಬತ್ತು. ಸೊ 29 ಮತ್ತು ಇಲ್ಲಿ 8ರ ಮಗ್ಗಿ ಬರ್ಲತ್ತೇಳಿ 8 1 8 2 16, 8 3 24 ಮಾಡ್ಕೊಂಡು ಹೋದ್ರೆ 29, 24 ಕೂಡಿಸ್ಕೊಂಡ್ರೆ ಇಲ್ಲಿ ಆಪ್ಷನ್ ಒಳಗೆ ಯಾವುದು ಬರಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಮತ್ತು ಬೇರೆ ಮೆಥಡನ್ನೇ ಯೂಸ್ ಮಾಡಬೇಕು. ಬೇರೆ ಮೆಥಡ್ ಯಾವುದು ಯೂಸ್ ಮಾಡ್ತೀರಪ್ಪ ಅಂದರೆ ಇಂಟು ಮೆಥಡ್ ಯೂಸ್ ಮಾಡಿ. 5 2 10, 10 + 1 3, 13 ಬರ್ತಾ ಇದೆ. ಹೌದಾ? ಅದೇ ರೀತಿ ನೆಕ್ಸ್ಟ್ ಸಂಖ್ಯೆ ಚೆಕ್ ಮಾಡಿರಿ. 13 × 2 26, 26 + 3 29 ಬತ್ತು. ಕರೆಕ್ಟ್ ಬರ್ತಾ ಇದೆ. 5 ಆಗಣ 13, 13 ಆಗಣ 29. ನೆಕ್ಸ್ಟ್ ಲಾಸ್ಟ್ ಉಳಿತು ಏನಪ್ಪ ಅಂದ್ರೆ 29. 29 2 ಎಷ್ಟು ಬರ್ತದೆ ಅಂದ್ರೆ 58 ಬರ್ತದೆ. 58 ಮತ್ತು +3, ಯಾಕಂದ್ರೆ ಎಲ್ಲ ಕಡೆ ಏನಾಗಿರ್ಲತ್ತದ +3 ಆ್ಯಡ್ ಆಗ್ತಾ ಇದೆ. ಹೌದಾ? 58 + 3 ಏನಾಗ್ತದೆ 61. ಆಳೆ ನಿಮ್ಗೆ ಏನಾಗ್ತದೆ ಆಪ್ಷನ್ ಈಸಿಯಾಗಿ ಸಿಕ್ಬಿಡ್ತದೆ. ಈ ರೀತಿ ನೀವು ಫೈಂಡ್ ಔಟ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಆಪ್ಷನ್ಗೆ ಟಿಕ್ ಮಾಡಬೇಕು. ಹೌದಾ? ಎರಡನೇ ಕ್ವಶನ್ ನೋಡೋಣ. ಎರಡನೇ ಕ್ವಶನ್ ನೋಡ್ರಿ, ಏನು ಕೇಳೋಣ. ಎರಡನೇ ಕ್ವಶನ್ 2, 5, 11, 23, 47 ಡ್ಯಾಶ್ ಎತ್ ಕೊಟ್ಟಾನ. ಇಲ್ಲಿ ಅವ ಹೆಂಗೆ ಬೇಕಾದ್ರೂ ಕೇಳ್ಬೋದು. ಬಿಟ್ಟ ಹೋದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ಯಾವ ರೀತಿ, ಅಥವಾ ಬರೀ ಡ್ಯಾಶ್ ಆಗಿ ಇಡ್ಬೋದು, ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಕೊಡ್ಬೋದು, ಅಥವಾ ನಡು ಸ್ಟಾರ್ ಕೊಡ್ಬೋದು, ಅಥವಾ ಬಿಂದು ಕೊಡ್ಬೋದು. ನೀವು ಅರ್ಥ ಮಾಡಿಕೊಂಡು ಅಲ್ಲಿ ಏನು ಮಾಡ್ಬೇಕಂತ ಆಪ್ಷನ್ಗೆ ಟಿಕ್ ಮಾಡ್ಬೇಕಾಗ್ತದೆ. ಆಪ್ಷನ್ ಏನು ಕೊಟ್ಟಾನ? 46 ಕೊಟ್ಟಾನ ಆಪ್ಷನ್ ಎ, ಆಪ್ಷನ್ ಬಿ 23, ಆಪ್ಷನ್ ಸಿ 85, ಆಪ್ಷನ್ ಡಿ 95. ಬಟ್ ನಮ್ಗೆ ಗೊತ್ತಿಲ್ಲ. ಸೊ ನೇರವಾಗಿ ನೋಡಿದ್ರು ಸೊ ಹಂಗೆ ಗೊತ್ತಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಕೊಟ್ಟಂಥ ಸಂಖ್ಯೆಗಳು ಒಂದು ಸಲ ಬರ್ಕೋರಿ. 2, 5, 11, 23, 47. ಸೊ ಮುಂದೆ ಏನಪ್ಪ ಅಂದ್ರೆ ಡ್ಯಾಶ್ ಅದು. ಹೌದಾ? ನೀವು ನೋಡ್ತೀರಿ, ಇಲ್ಲಿ ಡಿಫ್ರೆನ್ಷನ್ ತಗೊಳಕ್ಕೆ ಹೋದ್ರೆ ಏನಾಗ್ತದೆ, ಇಲ್ಲಿ 3 ಬರ್ತದೆ. ಹೌದಾ? ಇಲ್ಲಿ 5 + 6 ಬರ್ತದೆ. ಇಲ್ಲಿ ಡಿಫ್ರೆನ್ಷನ್ ತಗೋ 23ದಾಗ 11 ತೆಗೆದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ 12 ಬರ್ತದೆ. ಸೊ ಏನಾಯಿತು, 3 1 3 2 6, 3 4 12 ಬರ್ತದಾ? ಸಿರೀಸ್ ಬರ್ತಾ ಇದ. 23 2 ಸೊ 47ದಾಗ 23 ತೆಗಿರಿ. 47ದಾಗ 23 ತೆಗೆದ್ರೆ 7ರ 3 ತೆಗೆದ್ರೆ ಎಷ್ಟು ಬರ್ತಪ್ಪ ಅಂದ್ರೆ 4. ಸೊ ಈಚೆ ಕಡೆ 4ರಾಗ 2 ತೆಗೆದ್ರೆ 2, 24 ಬರ್ತದೆ. ಹೌದಾ? 24 ಡಿಫ್ರೆನ್ಷನ್ ಏನಾಯಿತು, ನಮ್ಗೆ ಡಿಫ್ರೆನ್ಷನ್ ಬರ್ಲಾಯ್ತು. 3 ಮಗ್ಗಿ ಬರ್ತಾ ಇದ್ದ. 3 1 3, 3 2 6, 3 3 9 ಬರ್ತದೆ. ಇಲ್ಲಿ ಏನು ಬರ್ಲತ್ತದ 12 ಬರ್ತದೆ. ಸೊ ಹಾಗಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ಮೆಥಡ್ ತಪ್ಪಾಗ್ತದೆ. ಮತ್ತು ಇಲ್ಲಿ ಯಾವುದಾದ್ರು ಮೆಥಡ ಸಮ ಸಂಖ್ಯೆಗಳವ ಒಂದಾಗನೊಂದು ಇಲ್ಲ, ಬೆಸ ಸಂಖ್ಯೆಗಳು ಬರ್ತಾವ ಇಲ್ಲ, ಕ್ಯೂಬ್ ಬರ್ತಾವ ಇಲ್ಲ, ಸ್ಕ್ವೇರ್ಗಳು ಬರ್ತಾವ ಇಲ್ಲ. ಅದಕ್ಕೆ ನೀವೇನು ಮಾಡ್ತೀರಿ, ಇಂಟು ಮೆಥಡ್ ನೋಡ್ರಿ. 2 × 2, 2 × 2 4 ಬತ್ತಾ. 4ಕ್ಕೆ ಒಂದು +2 ಮಾಡಿದ್ರೆ 5 ಬರ್ತಾ ಇದೆ. ಹೌದಾ? ಅದೇ ರೀತಿ ಏನು ಮಾಡ್ತೀರಪ್ಪ ಅಂದ್ರೆ 5 ಚೆಕ್ ಮಾಡೋಣ. ಹೌದಾ? 5 × 2, 5 2 ಏನು ಬರ್ತದೆ 10 + 1.
11 ನೋಡ್ರಿ. ಅದೇ ಸಂಖ್ಯೆಯಿಂದ 2ರಿಂದ ಗುಣಿಸ್ಕೊಂಡು +1 ಮಾಡ್ಕೊಂಡಾಗ ಸಿರೀಸ್ ಬರ್ತಾ ಇದೆ, ಹೌದಾ? ಅದೇ ರೀತಿ ಮುಂದಿನ ಸಂಖ್ಯೆಯನ್ನು ಚೆಕ್ ಮಾಡಿರಿ. 11 × 2 22 ಮತ್ತು +1 ಆ್ಯಡ್ ಮಾಡ್ಕೋರಿ 23 ಸಿರೀಸ್ ಬರ್ತಾ ಇದಾ? ಅದೇ ರೀತಿ ಏನಾಗ್ತದೆ ಈ 23 × 2 = ಏನು ಬರ್ತದೆ ಅಂದ್ರೆ 23 × 2 46 +1 47. ಅದೇ ರೀತಿ ಏನು ಮಾಡ್ತಾರೆ ನೆಕ್ಸ್ಟ್ ಸಂಖ್ಯೆ ಸಿರೀಸ್ ಬರ್ತಾ ಇದೆ ನಿಮ್ಗೆ ಒಂದು, ಹೌದಾ? ಆಳಾಗ ಏನು ಮಾಡ್ತೀರಿ 47 × 2 ಏನು ಬರ್ತದಪ್ಪ ಅಂದ್ರೆ 94 ಬರ್ತದೆ. 94 +1 = 94. ನಿಮ್ಗೆ 95 ಆಪ್ಷನ್ ಇದೆಯಾ, ಅದಕ್ಕೆ ಟಿಕ್ ಮಾಡಿ, ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 3ನೇ ಕ್ವಶನ್ ಯಾವ ರೀತಿ ಕೇಳ್ಯಾನ. ಓಕೆ, 3ನೇ ಕ್ವಶನ್ ನೋಡ್ರಿ, ಸರಳವಾಗಿ ಕೇಳ್ಯಾನ. 2, 6, 18, 54. ಬಟ್ ಆಪ್ಷನ್ ಎಷ್ಟೆಷ್ಟು ಗ್ಯಾಪ್ ಕೊಟ್ಟಿದ್ದಾನೆ ನೋಡ್ರಿ. ಆಪ್ಷನ್ಸ್ 108, 148, 162, 210 ಕೊಟ್ಟಾನ. ಬಟ್ ಇಲ್ಲಿ ಎಲ್ಲ ಸಮ ಸಂಖ್ಯೆ ಅವ. 2 1 2 2 4. ಸೊ ಹಂಗೂ ಬರಲ್ಲ. 2ರ ಮಗೆ ನೋಡಿದ್ರೆ ಭಾಳ ಗ್ಯಾಪ್ ಐತಿ. ಡಿಫ್ರೆನ್ಸ್ ತೆಗೆದ್ರೆ ಇಲ್ಲಿ ಏನು ಬರ್ತದಪ್ಪ ಅಂದ್ರೆ ಮೊದಲು ಕೊಟ್ಟಂಥದ್ದು ಬರ್ಕೋರಿ. 2, 6, 18, 54 ಏನನ್ನ ಡ್ಯಾಶ್ ಕೊಟ್ಟಾನ. ಸೊ ಇಲ್ಲಿ ಡಿಫ್ರೆನ್ಸ್ ತಗೊಳಕ್ಕೆ ಹೋದ್ರೆ ನಮ್ಗೆ ಇಲ್ಲಿ 4 ಅದ. ಬಟ್ ಇಲ್ಲಿ 18ರಾಗ 6 ಕಳೆದ್ರೆ ಸೊ 12 ಅವ. ಇಲ್ಲಿ ಏನದ 54ರ 18 ಕಳೆದ್ರೆ ನೋಡ್ರಿ ಎಷ್ಟು ಬರ್ತದ 54 18. ಸೊ 14ರಾಗ 8 ಕಳೆದ್ರೆ 6 6 5ರಾಗ 1 2 ಕಳೆದ್ರೆ 36. ಸೊ 30 ಬರ್ತದೆ. ಇಲ್ಲೇನು 4 3 12 12 3 36. ಹಿಂಗೆ ಡಿಫ್ರೆನ್ಸ್ನು ಮಾಡ್ಕೊಂಡ್ರೆ ಬರ್ತದೆ. ಬಟ್ ಇಲ್ಲಿ ಏನು ಡೈರೆಕ್ಟ್ ನೀವು ನೋಡ್ಬೋದು, ಹೌದಾ? 2 3 6 ಬಂದದ, ಹೌದಾ? ಇಂಟು ಮೆಥಡ್ 2 3 6. ಮತ್ತು ಅದೇ ರೀತಿ ಏನಂಗ ಮುಂದಿನ ಸಂಖ್ಯೆ 6 6 3 18, ಹೌದಾ? 6 3 18 ಬರ್ತಾ ಇದ್ದ ಸಿರೀಸ್. 2 6 6 18. ನೆಕ್ಸ್ಟ್ 18 3 54 ಬರ್ತಾ ಇದ್ದ. 18 3 54 ಆಗ್ತಾ ಇದ್ದ. ನೆಕ್ಸ್ಟ್ ಏನು ಮಾಡ್ತು 54 ಸಿರೀಸ್ ತೊಗೊಳ. 54 × 3 ನೋಡ್ರಿ. 54 × 3 ಏನಾಗ್ತದೆ ನೋಡ್ರಿ. 54 × 3 3 4 12 3 5 15 1 16 162 ಬತ್ತು. 162 ನಿಮ್ಮ ಆಪ್ಷನ್ ಸಿ ಆಗಿದೆ. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ, ಹೌದಾ? ತಿಳಿತಾ ಇದೆಯಾ? ನೀಟಾಗಿ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಸರಣಿ ಎಲ್ಲ ಥರ ಚೆಕ್ ಮಾಡ್ಕೋಬೇಕು. ಸ್ಕ್ವೇರ್ ಆಗಲಿ, ಕ್ಯೂಬ್ ಆಗಲಿ, -1 ಆಗಲಿ, +1 ಆಗಲಿ, ಅದು ಎಷ್ಟರಿಂದ ಮಲ್ಟಿಪ್ಲೈ ಆಗ್ಯದ, ಎಷ್ಟರಿಂದ ಭಾಗಾಕಾರ ಹೋಗ್ಯದ, ಎಷ್ಟರಿಂದ ಕೂಡ್ಸ್ಕೊಂಡದ, ಎಷ್ಟರಿಂದ ಕಳೆದದ, ಪ್ರತಿಯೊಂದು ನೀವೇನು ಮಾಡ್ಬೇಕಾಗ್ತದ ಚೆಕ್ ಮಾಡ್ಕೊತ ಹೋಗ್ಬೇಕಾಗ್ತದೆ. 4ನೇ ಕ್ವಶನ್ ನೋಡೋಣ. ಸರಿ, 4ನೇ ಕ್ವಶನ್. ಈ ಸಂಖ್ಯೆಯ ಶ್ರೇಣಿಯಲ್ಲಿ ಬಿಟ್ಟ ಹೋದ ಸಂಖ್ಯೆ ಯಾವುದು? ಇಲ್ಲಿ ಪ್ರಶ್ನಾರ್ಥ ಕೊಟ್ಟರ. ಈ ಸಂಖ್ಯೆಯಲ್ಲಿ ಬಿಟ್ಟ ಹೋದ ಸಂಖ್ಯೆ ಅವ್ರು ಬರೀ ಪ್ರಶ್ನಾರ್ಥ ಕೊಟ್ಟರು ನಡೀತಿತ್ತು. ಬಟ್ ಅದೇನು ಮಾಡಿನ ಅದೇ ಸೆಂಟೆನ್ಸ್ನಾಗ ಕೊಟ್ಟ, ನಿಮ್ಗೆ ಟೈಮ್ ವೇಸ್ಟ್ ಆಗಲಿ ಅಂತೇಳಿ. ನೋಡೋಣ. ಆಪ್ಷನ್ ಎ 11 ಕೊಟ್ಟರ, ಆಪ್ಷನ್ ಬಿ 12, ಆಪ್ಷನ್ ಸಿ 13, ಆಪ್ಷನ್ ಡಿ 16. ಮೊದಲು ಕೊಟ್ಟಂಥದ್ದು ನಿಮ್ಗೆ ಬರ್ಕೋರಿ ಅಂತ ನಾ ಆಲ್ರೆಡಿ ಹೇಳೀನಿ. ಸೊ ಮೊದಲು ಕೊಟ್ಟಂಥದ್ದು ನೀಟಾಗಿ ಬರ್ಕೋಬೇಕು. ಗಡಿಬೇಡಿ ಮಾಡಬೇಡ್ರಿ. ಮ್ಯಾಥ್ಸ್ ಮಾಡೋಕ್ರೆ ಟೈಮ್ ಜೊತೆ ಏನಿರಬೇಕು, ನಿಮ್ಮ ಸ್ಪೀಡ್ ಕೂಡ ಇರಬೇಕಾಗ್ತದೆ, ಹೌದಾ? ನೋಡಿರಿ, ಇಲ್ಲಿ ಪ್ರಶ್ನಾರ್ಥಕ್ಕೆ ಚಿಹ್ನೆ ಒಂದು ಸಂಖ್ಯೆಯಾಗನೇ ಕೊಟ್ಟಾನ. ಸೊ ನಿಮ್ಗೆ ಈ ಕಡೆ ಡಿಜಿಟ್ಸ್ ಇದ್ದು ಅಂದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಈಚೆ ಕಡೆ ಡಿಜಿಟ್ ಏನು ನಾವಪ್ಪ ಅಂದ್ರೆ ಹೆಚ್ಚು ಕೊಟ್ಟಾನ. ಸೊ ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಈಚೆ ಕಡೆದು ಡಿಫ್ರೆನ್ಸ್ ತಗೋಬೇಕು. ನೋಡಿರಿ, 43ದಾಗ 31 ತೆಗೆದ್ರೆ ಎಷ್ಟು ಬತ್ತು? ಸೊ 43ದಾಗ 31 ತಗೊಂಡ್ರೆ 12 ಬತ್ತು, ಹೌದಾ? 12 ಡಿಫ್ರೆನ್ಸ್ ಬತ್ತು. ಇಲ್ಲಿ 31ರಾಗೆ 21 ತೆಗೆದ್ರೆ 10 ಡಿಫ್ರೆನ್ಸ್ ಬತ್ತು. ಇಲ್ಲಿ ಏನು ಮಾಡ್ತಾರೆ ಹಾಗೆ ನೋಡಿರಿ, 12ಆಗ 10 ಬರ್ಲತ್ತದ. 10ಆಗ ಎಷ್ಟು ಬರ್ಬೇಕು ನೆಕ್ಸ್ಟ್ ಸಂಖ್ಯೆ? 8 ಬರ್ಬೇಕು. 2 ಕಡಿಮೆ ಆಗ ಡಿಫ್ರೆನ್ಸು 12 10 8. ಸೊ ಏನು ಮಾಡಬೇಕು, ಈ ಸೈಡ್ದಿಂದ ಬರ್ತಾ ಇದೆ ಅಂದರೆ ನೀವು ಏನು ಮಾಡಬೇಕು, ಕಳಿಬೇಕು. ಸೊ 21ರಾಗ 8 ಕಳೆದ್ರೆ ನಿಮ್ಗೆ ಏನು ಬರ್ತದಪ್ಪ ಅಂದ್ರೆ 13 ಬರ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್, ಹೌದಾ? ಎಲ್ಲ ಥರ ಚೆಕ್ ಮಾಡ್ಬೇಕಂತ ನಾನು ನಿಮ್ಗೆ ಮೊದಲೇ